ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಇದಾಗಲೇ ಸೋಷಿಯಲ್ ಸ್ಟಡಿಗೆ ಸಂಬಂಧಿಸಿದ ಹಾಗೆಯೇ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ನೀಡಿದ್ದೆ. ಇವತ್ತು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. 5ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಅತಿ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಇದನ್ನು ಅಭ್ಯಾಸ ಮಾಡಿ ನೀವು ಎಕ್ಸಾಮ್ನಲ್ಲಿ ಯಶಸ್ಸನ್ನು ಗಳಿಸಿ ಅಂತೇಳಿ ಕೇಳ್ಕೊಳ್ತಾ ನೇರವಾಗಿ ಈ 5ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಮೊದಲನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ. ದ ಫಸ್ಟ್ ಯುರೋಪಿಯನ್ಸ್ ಹೂ ಕೇಮ್ ಟು ಇಂಡಿಯಾ ಫಾರ್ ಟ್ರೇಡ್ ವರ್. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೊದಲ ಯುರೋಪಿಯನ್ನರೆಂದರೆ? ನಿಮಗಿದಾಗಲೇ ಗೊತ್ತು, ವಾಸ್ಕೋ ಡಿ ಗಾಮನ ನೇತೃತ್ವದಲ್ಲಿ ಮೊದಲ ಬಾರಿಗೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲಾಗ್ತದೆ 1948ರಲ್ಲಿ ಅನ್ನೋದನ್ನು ಕಳೆದ ಹಲವಾರು ವಿಡಿಯೋಗಳಲ್ಲಿ ನಾವು ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಅಂದರೆ ಅದು ವಾಸ್ಕೋ ಡಿ ಗಾಮ. ಆ ವಾಸ್ಕೋ ಡಿ ಗಾಮ ಯಾವ ದೇಶಕ್ಕೆ ಸೇರಿದವನು ಅಂದರೆ ಅದು ಪೋರ್ಚುಗೀಸ್ ದೇಶಕ್ಕೆ ಸೇರಿದವನು. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 4. ಓಕೆನಾ. ದ ಫಸ್ಟ್ ಯುರೋಪಿಯನ್ ಕಂಟ್ರಿ ದಟ್ ಈಸ್ ಪೋರ್ಚುಗೀಸ್ ಹೂ ಕೇಮ್ ಟು ಇಂಡಿಯಾ ಫಾರ್ ಟ್ರೇಡ್ ಅಲ್ವಾ. ಸೊ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಮೊದಲ ಯುರೋಪಿನ ದೇಶ. ಅಲ್ಲಿ ಕ್ವಶನನ್ನು ನಾವು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ಅಂತಲೇ, ಅಂದರೆ ಜಲಮಾರ್ಗದ ಮೂಲಕ ಬಂದಂಥವರು ಅಂಥೇಳಿ ಗುರುತಿಸಲಾಗ್ತದೆ. ಸೊ ಜಲಮಾರ್ಗದ ಮೂಲಕ ಬಂದಂತಹ ಮೊದಲ ಯುರೋಪಿಯನರು ಯಾರಪ್ಪ ಅಂದರೆ ಅದು ಪೋರ್ಚುಗೀಸರು. ಹಾಗಾದರೆ ಮೊದಲನೆಯ ಪ್ರಶ್ನೆಗೆ ಉತ್ತರ ಪೋರ್ಚುಗೀಸರು ಅಂತ. ಇನ್ನು ಎರಡನೆಯ ಪ್ರಶ್ನೆ. ಹೈದರ್ ಅಲಿ ವಾಸ್ ಎ ಸುಲ್ತಾನ್ ಆಫ್. ಹೈದರ್ ಅಲಿಯು ಇಲ್ಲಿನ ಸುಲ್ತಾನ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ನಮಗೆ ಗೊತ್ತು, ಕರ್ನಾಟಕದ ಇತಿಹಾಸದಲ್ಲಿ ಬ್ರಿಟಿಷರನ್ನು ಕರ್ನಾಟಕದಿಂದ ಹೊರತಳ್ಳೋದಕ್ಕಾಗಿ ಹೋರಾಡಿದಂತಹ ಮಹಾನ್ ನಾಯಕರುಗಳು ಅಂಥೇಳಿ ನಾವು ಗುರುತಿಸ್ತೇವೆ ಅಲ್ವಾ. ಸೊ ಅದರಲ್ಲಿ ಹೈದರ್ ಅಲಿ ವಾಸ್ ಎ ಸುಲ್ತಾನ್ ಆಫ್. ಹೈದರ್ ಅಲಿ ಎಲ್ಲಿ, ಯಾವ ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದ, ಅಥವಾ ಯಾವ ಪ್ರದೇಶದಲ್ಲಿ, ಯಾವ ಪ್ರಾಂತ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದ ಅನ್ನುವಂಥದ್ದು ಪ್ರಶ್ನೆ ಅಲ್ವಾ. ಸೊ ಯಾವ ಪ್ರಾಂತ್ಯದಲ್ಲಿ, ಇದೆಲ್ಲರಿಗೂ ಕೂಡ ಗೊತ್ತು ಅಂದ್ಕೊಳ್ತೇನೆ. ಅದು ಹೈದರಾಬಾದ್ ಅಲ್ಲ, ಮದ್ರಾಸ್ ಅಲ್ಲ, ಕೋಲ್ಕತ್ತಾ ಅಲ್ಲ, ಅದೆಲ್ಲಿ ಮೈಸೂರಿನಲ್ಲಿ, ಮೈಸೂರಿನ ಸುಲ್ತಾನ ಅಂಥೇಳಿನೇ ಅವರನ್ನು ಗುರುತಿಸಲಾಗ್ತದೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅಂತೂ ಮೈಸೂರಿನ ಹುಲಿ ಅಂಥೇಳಿನೇ ಅವರನ್ನು ಹೆಸರಿಸಲಾಗತ್ತೆ ಅಲ್ವಾ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಮೈಸೂರನ್ನು ಕೇಂದ್ರವಾಗಿ ಇಟ್ಕೊಂಡು ಆಳ್ವಿಕೆ ನಡೆಸಿದಂತಹ ಸುಲ್ತಾನರು. ಸೊ ಹಾಗಾಗಿ ಎರಡನೇ ಪ್ರಶ್ನೆಗೆ ಉತ್ತರ ಮೈಸೂರು. ಆಪ್ಷನ್ 2 ಇಸ್ ದ ಆನ್ಸರ್. ಇನ್ನು ಮೂರನೆಯ ಪ್ರಶ್ನೆ. ಯೂನಿವರ್ಸಿಟೀಸ್ ಇನ್ ಕೋಲ್ಕತ್ತಾ, ಬಾಂಬೆ ಆ್ಯಂಡ್ ಮದ್ರಾಸ್ ವರ್ ಎಸ್ಟಾಬ್ಲಿಷ್ಡ್ ಬೈ. ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ನಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದವರು. ನಮಗೆ ಆಧುನಿಕವಾದಂತಹ ವಿಶ್ವವಿದ್ಯಾಲಯಗಳಲ್ಲಿ ಈ ಕೋಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ವಿಶ್ವವಿದ್ಯಾಲಯಗಳು ಪ್ರಮುಖವಾದಂಥದ್ದು ಅಲ್ವಾ. ಸೊ 1854ರ ವುಡ್ಸ್ ಡಿಸ್ಪ್ಯಾಚ್ ಅಂಥೇಳಿ ನಾವು ನೋಡ್ತೇವೆ ಅಲ್ವಾ, ವುಡ್ಸ್ ಕಾಯ್ದೆ ಅಂಥೇಳಿ. ಸೊ ಆ ಕಾಯ್ದೆಯ ಅನ್ವಯ, ಆ ಕಾಯ್ದೆಯ ಶಿಫಾರಸಿನ ಅನ್ವಯ 3 ವಿಶ್ವವಿದ್ಯಾಲಯಗಳು ಸ್ಥಾಪಿಸಲ್ಪಡ್ತವೆ. 3 ಇಂಪಾರ್ಟೆಂಟ್ ಯೂನಿವರ್ಸಿಟೀಸ್ ವರ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದ ವುಡ್ಸ್ ಡಿಸ್ಪ್ಯಾಚ್. ವುಡ್ಸ್ ವರದಿಯ ಅನ್ವಯ ಅಲ್ಲಿ ಸ್ಥಾಪಿಸಲ್ಪಡ್ತವೆ. ಸೊ ಹಾಗೆ ಸ್ಥಾಪನೆಗೆ ಕಾರಣಕರ್ತನಾದಂತಹ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ದಟ್ ಈಸ್ ಡಾಲ್ ಹೌಸಿ. ಆಪ್ಷನ್ 2 ಈಸ್ ದ ಆನ್ಸರ್. ಓಕೆ. ಡಾಲ್ ಹೌಸಿ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟೀಸ್ ಆಟ್ ಕೋಲ್ಕತ್ತಾ, ಬಾಂಬೆ ಆ್ಯಂಡ್ ಮದ್ರಾಸ್. ಕೋಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಈ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಅವರು ಕಾರಣಕರ್ತರಾಗಿದ್ದರು. ಹಾಗಾದರೆ ಆಪ್ಷನ್ 2 ಈಸ್ ದ ಆನ್ಸರ್ ಫಾರ್ ಥರ್ಡ್ ಕ್ವಶನ್. ಓಕೆನಾ. ಮೂರನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 2 ಡಾಲ್ ಹೌಸಿ. ಇನ್ನು ನಾಲ್ಕನೆಯ ಪ್ರಶ್ನೆ. ಅದೇ ಬೇಡಾಸ್ ಆಫ್ ಹಲಗಲಿ ರಿವಾಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಬಿಕಾಸ್. ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಏಕೆಂದರೆ, ಯಾಕೆ ದಂಗೆ ಹೇಳ್ತಾರೆ ಅನ್ನುವಂಥದ್ದು ಪ್ರಶ್ನೆ ಅಲ್ವಾ. ಸೊ ಅದರಲ್ಲಿ ಆಪ್ಷನ್ ಕೊಟ್ಟಿದ್ದೇನೆ. ಬ್ರಿಟಿಷ್ ಡಿಸ್ಟ್ರಾಯ್ಡ್ ಹಲಗಲಿ ವಿಲೇಜ್. ಬ್ರಿಟಿಷರು ಹಲಗಲಿ ಗ್ರಾಮವನ್ನು ನಾಶಗೊಳಿಸಿದ್ರು, ಆ ಕಾರಣಕ್ಕಾಗಿ ಅವರು ಹೋರಾಟ ಮಾಡಿದ್ರಾ? ಅಲ್ಲ. ಎಸ್, ಬ್ರಿಟಿಷ್ ಡಿಕ್ಲೇರ್ಡ್ ವಾರ್ ಆನ್ ಹಲಗಲಿ. ಬ್ರಿಟಿಷರು ಹಲಗಲಿ ವಿರುದ್ಧ ಯುದ್ಧ ಸಾರಿದ್ರು, ಅದಕ್ಕಾಗಿ ಅವರು ಹೋರಾಟ ಮಾಡಿದ್ರಾ? ಅದು ಅಲ್ಲ. ದೆನ್ ಫೋರ್ತ್ ಆಪ್ಷನ್ ನೋಡ್ಕೊಂಬರೋಣ. ಬ್ರಿಟಿಷ್ ಡಿಡ್ ನಾಟ್ ಪರ್ಮಿಟೆಡ್ ಟು ಅಡಾಪ್ಟ್ ಎ ಸನ್. ದತ್ತು ಮಕ್ಕಳನ್ನು ಹೊಂದಲು ಬ್ರಿಟಿಷರು ಅನುಮತಿಸಲಿಲ್ಲ. ಅದೇ ಅಲ್ಲಿ ಕಿತ್ತೂರಿನಲ್ಲಾಗಿದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ಅದರ ವಿರುದ್ಧ ಹೋರಾಟ ಮಾಡಿದ್ರು. ಎಸ್, ಫಾರ್ ದ ಫೋರ್ತ್ ಕ್ವಶನ್
third option is the correct answer. What is that? British banned the usage of weapons. That's very important. British banned the usage of weapons. ಬ್ರಿಟಿಷರು ಶಸ್ತ್ರಾಸ್ತ್ರಗಳ ಉಪಯೋಗವನ್ನು ನಿಷೇಧಿಸ್ತಾರೆ. ಶಸ್ತ್ರಾಸ್ತ್ರಗಳ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಬ್ರಿಟಿಷರು. ಸೊ ಆ ಕಾಯ್ದೆಯನ್ವಯ ಯಾವುದೇ ಭಾರತೀಯನು ತನ್ನ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರ ಸಮ್ಮತಿ ಇಲ್ಲದೆ ಉಪಯೋಗಿಸುವ ಹಾಗಿರಲಿಲ್ಲ. ಸೊ ಆದರೆ ಈ ಹಲಗಲಿಯ ಬೇಡರು ಈ ಶಸ್ತ್ರಾಸ್ತ್ರಗಳನ್ನೇ ತಮ್ಮ ಜೀವನದ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ರು. ಅವ್ರ ಬೇಟೆಯೇ ಅವರ ಮೂಲ ಉದ್ಯೋಗ ಆಗಿತ್ತು. ಬೇಟೆ ಆಡೋದಕ್ಕೆ ಶಸ್ತ್ರಾಸ್ತ್ರಗಳನ್ನು ಬಳಸದೇ ಹೋದರೆ ಅವ್ರ ಜೀವನವೇ ಸಾಗ್ತಾ ಇರಲಿಲ್ಲ. ಸೊ ಯಾವಾಗ ಬ್ರಿಟಿಷರು ಈ ಕಾಯ್ದೆನ ಜಾರಿಗೆ ತಂದರೋ ಅದರ ವಿರುದ್ಧವಾಗಿ ಈ ಹಲಗಲಿಯ ಬೇಡರು ಹೋರಾಟಕ್ಕೆ ನಿಲ್ತಾರೆ. ಸೊ ಫಾರ್ ಫೋರ್ತ್ ಕ್ವಶನ್, third option is the correct answer. That is, British banned the usage of weapons. ಬ್ರಿಟಿಷರು ಶಸ್ತ್ರಾಸ್ತ್ರಗಳ ಉಪಯೋಗವನ್ನು ನಿಷೇಧಿಸಿದ್ದು ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಪ್ರಮುಖ ಕಾರಣ ಆಗಿತ್ತು. ಹಾಗಾಗಿ ನಾಲ್ಕನೆಯ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಅದೇ ಈ ಬ್ರಿಟಿಷರು ಶಸ್ತ್ರಾಸ್ತ್ರಗಳ ಉಪಯೋಗವನ್ನು ನಿಷೇಧಿಸಿದ್ದು. ವೆನ್ ಬ್ರಿಟಿಷ್ ಬ್ಯಾನ್ಡ್ ದ ಯೂಸೇಜ್ ಆಫ್ ವೆಪನ್ಸ್, ದ ಹಲಗಲಿ ಬೇಡರ್ಸ್ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್. ಎಸ್. ನೆಕ್ಸ್ಟ್, ಫಿಫ್ತ್ ಕ್ವಶನ್. Tipu had to surrender 2 of his sons as hostage as per the treaty of. ವೆರಿ ಇಂಪಾರ್ಟೆಂಟ್. ಈ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ 2 ಮಕ್ಕಳನ್ನು ಒತ್ತೆ ಇಟ್ಟನು ಅಲ್ವಾ? ಒತ್ತೆ ಇಡ್ತಾನೆ. ಯಾವ ಒಪ್ಪಂದದ ಪ್ರಕಾರ ಅಂದರೆ ನಮಗೆ ಗೊತ್ತು, ಟಿಪ್ಪುವಿನ ಅತ್ಯಂತ ಹೀನಾಯಕರವಾದಂತಹ ಒಪ್ಪಂದ, ಬ್ರಿಟಿಷರ ವಿರುದ್ಧ ಮಾಡಿಕೊಂಡಂತಹ ಒಪ್ಪಂದ ಯಾವುದಪ್ಪ ಅಂದರೆ ಅದೇ ಶ್ರೀರಂಗಪಟ್ಟಣ ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರದಲ್ಲಿ ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾವಲ್ವಾ? ಸೊ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೀನಾಯವಾಗಿ ಟಿಪ್ಪು ಸೋಲ್ಬೇಕಾಗುತ್ತೆ. ಸೋತಂತಹ ಟಿಪ್ಪು ಬ್ರಿಟಿಷರ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆಫ್ಟರ್ ಡಿಫೀಟಿಂಗ್ ಟಿಪ್ಪು ಸುಲ್ತಾನ್ ಬೈ ದ ಬ್ರಿಟಿಷ್, he made a treaty with the British that is called Srirangapatna Treaty, which was signed in 1792 ಅಲ್ವಾ? 1792ರಲ್ಲಿ ಈ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಸಹಿ ಹಾಕ್ತಾನೆ. ಸೊ ಈ ಒಪ್ಪಂದದ ಅನ್ವಯ ಒಂದು ಅವಮಾನಕರವಾದಂತಹ ಒಪ್ಪಂದ ಇದಾಗಿತ್ತು. ತಾನು ಅಲ್ಲಿ ಯುದ್ಧ ಪರಿಹಾರವನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬ್ರಿಟಿಷರು ಯುದ್ಧ ಪರಿಹಾರವನ್ನು ನೀಡೋದಕ್ಕೆ ಕೇಳ್ಕೊಳ್ತಾರೆ. ಸೊ ಯುದ್ಧ ಪರಿಹಾರವನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಹಿ ಸರೆಂಡರ್ 2 ಆಫ್ ಹಿಸ್ ಸನ್ ಆ್ಯಸ್ ಹಾಸ್ಟೇಜ್. ಓಕೆನಾ? ಸೊ ತನ್ನ 2 ಮಕ್ಕಳನ್ನು ಅಲ್ಲಿ ಒತ್ತೆ ಇಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ವಿಚ್ ಟ್ರೀಟಿ? ಅಕಾರ್ಡಿಂಗ್ ಟು ದ ಶ್ರೀರಂಗಪಟ್ಟಣ ಟ್ರೀಟಿ. ಸೊ ಹಾಗಾದರೆ ಫಾರ್ ಫಿಫ್ತ್ ಕ್ವಶನ್, ವಿಚ್ ಇಸ್ ದ ಆನ್ಸರ್? ಆಪ್ಷನ್ 4 ಇಸ್ ದ ಆನ್ಸರ್. ದಟ್ ಈಸ್ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ಒಪ್ಪಂದದ ಅನ್ವಯ ಅವನು ತನ್ನ 2 ಮಕ್ಕಳನ್ನು ಒತ್ತೆ ಇಡಬೇಕಾಯಿತು. ನೆಕ್ಸ್ಟ್, ಸಿಕ್ಸ್ತ್ ಕ್ವಶನ್. ದ ಗುರು ಆಫ್ ಸ್ವಾಮಿ ವಿವೇಕಾನಂದ ವಾಸ್. ಸ್ವಾಮಿ ವಿವೇಕಾನಂದರ ಗುರುಗಳೆಂದರೆ ಸೊ ಯಾರು? ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂದ್ಕೊಳ್ತೇನೆ. ಸೊ ಅದೇ ಶ್ರೀರಾಮಕೃಷ್ಣ ಪರಮಹಂಸ. ಆಪ್ಷನ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ರಾಮಕೃಷ್ಣ ಪರಮಹಂಸರ ಶಿಷ್ಯರು ಯಾರಾಗಿದ್ರಪ್ಪ ಅಂದರೆ ಸ್ವಾಮಿ ವಿವೇಕಾನಂದರಾಗಿದ್ದರು ಅಲ್ವಾ? ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರು. ಸೊ ಅವರ ಅಣತಿಯಂತೆಯೇ ತಮ್ಮ ಜೀವನವನ್ನು ಅವರು ಸಾಗಿಸ್ತಾರೆ. ಸ್ವಾಮಿ ವಿವೇಕಾನಂದರು ಎಲ್ಲ ಯುವಕರಿಗೂ ಮಾದರಿ ಪುರುಷರಲ್ವಾ? ಸೊ ಅಂತಹ ಮಾದರಿತನವನ್ನು ಬೆಳೆಸ್ಕೊಳ್ಳುವಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸದೇ ಯಾರಪ್ಪ ಅಂದರೆ ಅವರ ಗುರುಗಳಾದಂತಹ ಶ್ರೀ ರಾಮಕೃಷ್ಣ ಪರಮಹಂಸರು. ಹಾಗಾದರೆ 6ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1, ದಟ್ ಈಸ್ ಶ್ರೀ ರಾಮಕೃಷ್ಣ ಪರಮಹಂಸ. ರಾಮಕೃಷ್ಣ ಪರಮಹಂಸ ವಾಸ್ ಹಿಸ್ ಗುರು. ನೆಕ್ಸ್ಟ್, 7th ಕ್ವಶನ್. ಬ್ರಿಟಿಷ್ ಕಾಲ್ಡ್ ದ ರಿವಾಲ್ಟ್ ಆಫ್ 1857 ಆ್ಯಸ್. 1857ರ ದಂಗೆಯನ್ನು ಬ್ರಿಟಿಷರು ಹೀಗೆಂದು ಕರೆದರು. ಏನಂತ ಕರೆದ್ರು? ಸೊ ಭಾರತೀಯರು ಏನಂತ ಕರೆದ್ರು ಅಂತೇಳಿ ನಮ್ಗೆ ಗೊತ್ತು. ಏನಂತ ಕರೀತಾರೆ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇಂಡಿಯನ್ಸ್ ಕಾಲ್ಡ್ ದಟ್ ಆ್ಯಸ್ ದಿ ಇಂಡಿಯನ್ ಇಂಡಿಪೆಂಡೆನ್ಸ್ ವಾರ್ ಅಲ್ವಾ? ಸೊ ಭಾರತದ ಸ್ವತಂತ್ರ ಸಂಗ್ರಾಮ ಅಂತೇಳಿ ಅದನ್ನು ಕರೀತಾರೆ. ಬಟ್ ದ ಬ್ರಿಟಿಷ್ ಕಾಲ್ಡ್ ದಟ್ ಆ್ಯಸ್ ಸಿಪಾಯಿ ಮ್ಯೂಟಿನಿ. ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ 7th ಕ್ವಶನ್. ಸೊ ಬ್ರಿಟಿಷರು ಏನಂತ ಕರೀತಾರೆ? 1857ರ ದಂಗೆಯನ್ನು ಸಿಪಾಯಿ ದಂಗೆ ಅಂತೇಳಿ ಕರೀತಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೆದು ಬಿಟ್ಟರೆ ಅದು ಭಾರತವನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು ಭಾರತೀಯರ ಹಕ್ಕುಗಳನ್ನು ಹರಣ ಮಾಡ್ತಿದ್ದೀವಿ ಅನ್ನುವಂಥದ್ದು ಪ್ರಪಂಚಕ್ಕೆ ಗೊತ್ತಾಗುತ್ತೆ ಅಂತೇಳಿ ಅವ್ರು ಏನು ಮಾಡಿಬಿಡ್ತಾರೆ? ಅದನ್ನು ಸಿಪಾಯಿ. ಇದು ಎಲ್ಲ ಭಾರತೀಯರು ನಡೆಸಿದಂಥ ದಂಗೆ ಅಲ್ಲ. ಎಲ್ಲ ಭಾರತೀಯರು
ನಮ್ಮ ಆಡಳಿತದ ಬಗ್ಗೆ ಮೆಚ್ಚುಗೆಯನ್ನು ಹೊಂದಿದ್ದಾರೆ, ಒಪ್ಪಿಗೆಯನ್ನು ಹೊಂದಿದ್ದಾರೆ. ಆದರೆ ಕೇವಲ ಸಿಪಾಯಿಗಳು ಕೆಲವು ಕಾರಣಕ್ಕಾಗಿ ಮಾತ್ರ ದಂಗೆ ಎದ್ರು ಅನ್ನೋದನ್ನು ಸೂಚಿಸೋದಕ್ಕೋಸ್ಕರನೇ ದೇ ಕಾಲ್ಡ್ ಆ್ಯಸ್ ಸಿಪಾಯಿ ಮ್ಯೂಟಿನಿ. ದ ಬ್ರಿಟಿಷ್ ಕಾಲ್ಡ್ ಆ್ಯಸ್ ಸಿಪಾಯಿ ಮ್ಯೂಟಿನಿ ದ ರಿವಾಲ್ಟ್ ಆಫ್ 1857. 1857 ದಂಗೆಯನ್ನು ಅವರು ಸಿಪಾಯಿ ದಂಗೆ ಅಂತೇಳಿ ಕರೆದರು. ಸೊ 7ನೇ ಪ್ರಶ್ನೆಗೆ ಉತ್ತರ ಹಾಗಾದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಆರ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ಸಿಪಾಯಿ ಮ್ಯೂಟಿನಿ, ಸಿಪಾಯಿ ದಂಗೆ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು 8ನೆಯ ಪ್ರಶ್ನೆ, ದ ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು ಅಂತೇಳಿ ಗೊತ್ತು. ಯಾವಾಗ? 1885ರಲ್ಲಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರನ್ನು ಸಂಘಟಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದೇ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ವಾ? ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಟ್ ಮೇಡ್ ಇಂಪಾರ್ಟೆಂಟ್ ರೋಲ್ ಇನ್ ದ ಆರ್ಗನೈಸೇಷನ್ ಆಫ್ ಇಂಡಿಯನ್ಸ್ ಅಲ್ವಾ? ಭಾರತೀಯರನ್ನ ಒಗ್ಗೂಡಿಸುವಲ್ಲಿ ಅದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಸೊ ಅದನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ, ಇಟ್ ಈಸ್ ನಾಟ್ founded by an Indians, it is founded by ಬ್ರಿಟಿಷನಿಂದ ಸ್ಥಾಪಿಸಲ್ಪಡುತ್ತೆ. ಬೈ ನೇಮ್ ಈಸ್ ಎ.ಒ. ಹ್ಯೂಮ್. ಎ.ಒ. ಹ್ಯೂಮ್ ಎಂಬ ಬ್ರಿಟಿಷ್ ಅಧಿಕಾರಿಯಿಂದ ಇದು ಸ್ಥಾಪಿಸಲ್ಪಡುತ್ತೆ. ಹಾಗಾದರೆ 8ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1 ಎ.ಒ. ಹ್ಯೂಮ್. ಎ.ಒ. ಹ್ಯೂಮ್ ಅನ್ನುವಂಥವರು ಈ ಹೋರಾಟ ಅಥವಾ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸ್ತಾರೆ. 8ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1. ನೆಕ್ಸ್ಟ್ 9ನೇ ಪ್ರಶ್ನೆ, ದ ಬ್ರಿಟಿಷ್ ಗೌರ್ಮೆಂಟ್ ವಿಡ್ರಾ ದ ಬೆಂಗಾಲ್ ಡಿವಿಷನ್ ಇನ್, ಬ್ರಿಟಿಷರು ಬಂಗಾಳದ ವಿಭಜನೆಯನ್ನು ಹಿಂಪಡೆದ ವರ್ಷ. ನಮಗಿದಾಗಲೇ ಕಳೆದ ವಿಡಿಯೋಗಳಲ್ಲಿ ನೀವು ನೋಡಿದ್ರಿ. ಸೊ ಅದೇ ಬಂಗಾಳದ ವಿಭಜನೆ ಯಾವಾಗ ಆಯಿತು ಅಂಥೇಳಿ. ಯಾವಾಗ ಆದದ್ದು? 1905ರಲ್ಲಿ ಅಲ್ವಾ? ಬಂಗಾಳದ ವಿಭಜನೆಯನ್ನು ಧರ್ಮದ ಆಧಾರದ ಮೇಲೆ ಬ್ರಿಟಿಷರು ಮಾಡ್ತಾರೆ. ಅಂದರೆ ಭಾರತೀಯರನ್ನು ಒಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಆದರೆ ಆ ನಂತರದಲ್ಲಿ ಸಾಕಷ್ಟು ಮಟ್ಟದ ಹೋರಾಟ ನಡೆಯುತ್ತೆ. ಪರಿಣಾಮ ಸ್ವದೇಶಿ ಚಳುವಳಿಯಾಗುತ್ತೆ. ಅದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಇದರಿಂದ ಎಚ್ಚೆತ್ತಂತಹ ಬ್ರಿಟಿಷ್ ಸರ್ಕಾರ ಈ ಬಂಗಾಳದ ವಿಭಜನೆಯನ್ನು ಹಿಂಪಡೆಯುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನು? ಯಾವಾಗ ಹಿಂಪಡೀತು ಅಂದರೆ, ವೆನ್ ಬ್ರಿಟಿಷ್ ಗೌರ್ಮೆಂಟ್ ವಿಡ್ರಾ ದ ಡಿವಿಷನ್ ಆಫ್ ಬೆಂಗಾಲ್ ಅಲ್ವಾ? ಬಂಗಾಳದ ವಿಭಜನೆಯನ್ನು ಯಾವಾಗ ಹಿಂಪಡೀತು ಅಂದರೆ, ಇಟ್ ವಿಡ್ರಾನ್ ಇನ್ 1911. 1911ರಲ್ಲಿ ಬಂಗಾಳದ ವಿಭಜನೆಯನ್ನು ಹಿಂಪಡೆಯುತ್ತೆ. ಸೊ ಹಾಗಾದರೆ 9ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ? ಆಪ್ಷನ್ 3 ಅಲ್ಲಿ ಉತ್ತರ ಆಗಿರುತ್ತೆ. ಅದೇ 1911ರಲ್ಲಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಗಾಂಧೀಜಿ ವಾಸ್ ಬಾರ್ನ್ ಇನ್, ವೆರಿ ಈಸಿ ಕ್ವಶನ್ ಐ ಥಿಂಕ್. ಗಾಂಧೀಜಿಯವರು ಜನ್ಮ ತಾಳಿದ್ದು ಯಾವಾಗ ಅಂತೇಳಿ. ಡೇಟ್ ಅಂತೂ ತುಂಬ ಚೆನ್ನಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ಪ್ರತಿ ಶಾಲೆಯಲ್ಲಿ ಅದನ್ನು ಆಚರಣೆ ಮಾಡ್ತೀವಿ. ಯಾವಾಗ? ಅಕ್ಟೋಬರ್ 2 ಅಲ್ವಾ? ಅಕ್ಟೋಬರ್ 2 ನಾವು ಗಾಂಧಿ ಜಯಂತಿ ಅಂಥೇಳಿ ಆಚರಣೆ ಮಾಡ್ತೇವೆ. ಸೊ ಹಾಗಾದರೆ ಇಯರ್ ಯಾವಾಗ? in 1869 ಅಲ್ವಾ? 2 October 1869 is the correct answer for the 10th question. ಅಂದರೆ ಆಪ್ಷನ್ 1 is the correct answer. ಆಪ್ಷನ್ 1 ಯಾವುದು? 2 ಅಕ್ಟೋಬರ್ 1869ರಂದು ಗಾಂಧೀಜಿಯವರು ಎಲ್ಲಿ ಜನ್ಮ ತಾಳಿದ್ರು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಎಲ್ಲಿ? ಪೋರಬಂದರ್ನಲ್ಲಿ ಅಲ್ವಾ? ಸೊ ಪೋರಬಂದರ್ನಲ್ಲಿ ಜನ್ಮವನ್ನು ತಾಳ್ತಾರೆ. ಅಕ್ಟೋಬರ್ 2, 1869. ಹಾಗಾದರೆ 10ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. 1869ರಲ್ಲಿ. ನೆಕ್ಸ್ಟ್ 11ನೇ ಪ್ರಶ್ನೆ, ದ ಮೂಮೆಂಟ್ ಲೆಡ್ ಬೈ ಅಲಿ ಬ್ರದರ್ಸ್ ವಾಸ್, ಅಲಿ ಸಹೋದರರ ನೇತೃತ್ವದಲ್ಲಿ ನಡೆದ ಚಳುವಳಿ. ಅಲಿ ಸಹೋದರರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಹಂತದಲ್ಲಿನೇ ನಡೆದಂತಹ ಒಂದು ಪ್ರಮುಖವಾದಂತಹ ಚಳುವಳಿಯಲ್ಲಿ ನೇತೃತ್ವವನ್ನು ವಹಿಸ್ತಾರೆ. ಸೊ ಯಾವುದು ಅದು ಅಂದರೆ, ದಟ್ ಈಸ್ ಭಾರತ ಬಿಟ್ಟು ತೊಲಗಿ ಚಳವಳಿ ಯಾರ ನೇತೃತ್ವದಲ್ಲಿ ನಡೆದದ್ದು? ಗಾಂಧೀಜಿಯ ನೇತೃತ್ವದಲ್ಲಿ ಅಲ್ವಾ? ಹಾಗೆಯೇ ದೆಹಲಿ ಚಲೋಗಳು ಕೂಡ, ಸತ್ಯಾಗ್ರಹ ಇವೆಲ್ಲವೂ ಕೂಡ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಡೆಯಿತು. ಬಟ್ ಈ ಅಲಿ ಸಹೋದರರ ನೇತೃತ್ವದಲ್ಲಿ ನಡೆದದ್ದಲ್ಲ. ಅಲಿ ಸಹೋದರರ ನೇತೃತ್ವದಲ್ಲಿ ನಡೆದಂತಹ ಚಳವಳಿ ಯಾವುದಪ್ಪ ಅಂದರೆ ಅದೇ ಖಿಲಾಫತ್ ಮೂಮೆಂಟ್. Khilafat movement was one of the most important movement which was led by Ali brothers.
ಅಲಿ ಸಹೋದರರ ನೇತೃತ್ವದಲ್ಲಿ ನಡೆದಂತಹ ಒಂದು ಪ್ರಮುಖ ಚಳುವಳಿನೇ ಖಿಲಾಫತ್ ಚಳುವಳಿ ಅಂತೇಳಿ ಕರೀತಾರೆ. ಅದು ಟರ್ಕಿ ಸುಲ್ತಾನ್ಗೆ ಸಂಬಂಧಿಸಿದ ಹಾಗೆ ಬ್ರಿಟಿಷರು ಅವಮಾನಿಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಸೊ ಇದೊಂದು ಚಳುವಳಿ ನಡೆಯುತ್ತೆ, ಪ್ರಪಂಚದಾದ್ಯಂತ ನಡೆಯುತ್ತೆ, ಅದು ಭಾರತದಲ್ಲೂ ಕೂಡ ನಡೆಯುತ್ತೆ. ಸೊ ಅದೇ ಖಿಲಾಫತ್ ಮೂಮೆಂಟ್ ಅನ್ನುವಂಥ ಹೆಸರನ್ನು ಪಡ್ಕೊಳ್ಳುತ್ತೆ. ಅದರ ನೇತೃತ್ವವನ್ನು ವಹಿಸುವವರೇ ಅಲಿ ಸಹೋದರರು. ಅಲಿ ಬ್ರದರ್ಸ್ ವರ್ ಲೆಡ್ ದಿಸ್ ಮೂಮೆಂಟ್, ಖಿಲಾಫತ್ ಮೂಮೆಂಟ್. ಹಾಗಾದರೆ 11ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 1. ನೆಕ್ಸ್ಟ್ 12ನೆಯ ಪ್ರಶ್ನೆ. INA ವಾಸ್ ಫೌಂಡೆಡ್ ಬೈ, INC ಅಲ್ಲ, INC ವಾಸ್ ಫೌಂಡೆಡ್ ಬೈ ಎವೋ ಹ್ಯೂಮ್. ಕನ್ಫ್ಯೂಸ್ ಆಗಬೇಡಿ, ಎವೋ ಹ್ಯೂಮ್ ಅಲ್ಲಿ ಅದನ್ನು ಸ್ಥಾಪನೆ ಮಾಡಿ. ಇದು INA ಮೀನ್ಸ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೇಳಿ ಕರಿತಾರೆ, ಭಾರತೀಯ ರಾಷ್ಟ್ರೀಯ ಸೈನ್ಯ. ಸೊ ಈ ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ನಿರ್ಮಿಸಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಸೊ ಯಾರು? ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಗಾಂಧೀಜಿಯ ನೇತೃತ್ವದಲ್ಲಿ, ಗಾಂಧಿ ಯುಗದಲ್ಲಿ ಹೇಗೆ ಚಳುವಳಿ ನಡೀತಾ ಇರುತ್ತೋ ಅದೇ ಸಂದರ್ಭದಲ್ಲಿ ಇನ್ನೋರ್ವ ಪ್ರಮುಖ ನಾಯಕನೂ ಕೂಡ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಗಾಂಧೀಜಿಗೆ ಭಿನ್ನವಾದಂತಹ ರೀತಿಯಲ್ಲಿ ಹೋರಾಟದ ನೇತೃತ್ವವನ್ನು ವಹಿಸ್ತಾರೆ. ಅಂದರೆ ಗಾಂಧೀಜಿ ಈ ಅಹಿಂಸಾತ್ಮಕವಾಗಿ ಹೋರಾಟವನ್ನು ನಡೆಸಿದ್ರೆ, ಅಹಿಂಸಾತ್ಮಕವಾಗಿ ಹೋರಾಟ ನಡೆದ್ರೆ ನಮಗೆ ಸ್ವಾತಂತ್ರ್ಯ ಸಿಗೋದು ಸತ್ಯ ಅಲ್ಲ ಅಂಥೇಳಿ ನಂಬಿಕೊಂಡು, ಸಾಧ್ಯ ಇಲ್ಲ ಅಂಥೇಳಿ ನಂಬಿಕೊಂಡು ಹಿಂಸಾತ್ಮಕ ಅಥವಾ ಯುದ್ಧದ ರೂಪದಲ್ಲಿಯೇ ಬ್ರಿಟಿಷರನ್ನು ಹೊರತಳ್ಳಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಂಡು ಅದಕ್ಕಾಗಿ ಸ್ಥಾಪಿಸಲ್ಪಟ್ಟಂತಹ ಒಂದು ಸೈನ್ಯವೇ ಯಾವುದು? INA ಅಂತೇಳಿ ಕರೀತಾರೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೇಳಿ, ಭಾರತೀಯ ರಾಷ್ಟ್ರೀಯ ಸೈನ್ಯ. ಸೊ ಇದನ್ನು ನಿರ್ಮಿಸಿದವರೇ ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 12th ಕ್ವಶನ್. 12ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 4, ಸುಭಾಷ್ ಚಂದ್ರ ಬೋಸ್. ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ನಿರ್ಮಿಸಿದವರು ಸುಭಾಷ್ ಚಂದ್ರ ಬೋಸ್ರವರು. ನೆಕ್ಸ್ಟ್ 13ನೇ ಪ್ರಶ್ನೆ. ದ ಫಸ್ಟ್ ಸ್ಟೇಟ್ ಫಾರ್ಮಡ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಈಸ್. ಭಾಷೆಯ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ. ಸೊ ಭಾಷೆಯ ಆಧಾರದ ಮೇಲೆ ರಚನೆಯಾದಂತಹ ಮೊದಲ ರಾಜ್ಯ. ಇಲ್ಲಿ ಸ್ವಾತಂತ್ರ್ಯಗೊಂಡಂತಹ ಸಂದರ್ಭದಲ್ಲಿ ರಾಜ್ಯಗಳ ರಚನೆ ಆಗ್ತದೆ, ಆದರೆ ಅದು ಭಾಷೆಯ ಆಧಾರದ ಮೇಲೆ ರಚನೆ ಆಗೋದಿಲ್ಲ. ಓಕೆನಾ? ಸೊ ಇಟ್ ಈಸ್ ನಾಟ್ ಆನ್ ದ ಬೇಸ್ಡ್ ಆನ್ ಲ್ಯಾಂಗ್ವೇಜಸ್ ಅಲ್ವಾ. ಸೊ ಭಾಷೆ ಆದ ಮೇಲೆ ರಚನೆ ಆಗಿರೋದಿಲ್ಲ. ಸೊ ಆ ನಂತರದಲ್ಲಿ ಒಂದೊಂದು, ಈಗ ಕನ್ನಡ ಮಾತನಾಡುವಂಥವ್ರು ಬೇರೆ ಬೇರೆ ರಾಜ್ಯದಲ್ಲಿದ್ದರು, ತಮಿಳು ಮಾತನಾಡುವಂಥವ್ರು ಬೇರೆ ಬೇರೆ ರಾಜ್ಯದಲ್ಲಿದ್ದರು, ತೆಲುಗು ಮಾತನಾಡುವಂಥವ್ರು ಬೇರೆ ಬೇರೆ ರಾಜ್ಯದಲ್ಲಿದ್ದರು, ಮರಾಠಿ ಮಾತನಾಡುವಂಥವ್ರು ಬೇರೆ ಬೇರೆ ರಾಜ್ಯಗಳಲ್ಲಿದ್ದರು. ಸೊ ಹಾಗಾಗಿ ಆ ಎಲ್ಲ ಮಾತನಾಡುವಂತಹ ಪ್ರದೇಶಗಳನ್ನು ಒಳಗೊಂಡಂತೆ ಕನ್ನಡ ಮಾತನಾಡೋರು ಒಂದು ಕಡೆ, ತಮಿಳು ಮಾತಾಡೋರು ಒಂದು ಕಡೆ, ಮರಾಠಿಯವರು ಒಂದು ಕಡೆ, ತೆಲುಗುರು ಒಂದು ಕಡೆ, ಹೀಗೆ ಭಾಷೆಯ ಆಧಾರದ ಮೇಲೆ ರಾಜ್ಯ ರಚನೆ ಆಗಬೇಕು ಅನ್ನೋಂಥ ಹೇಳಿ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ. ಹಾಗೆ ಮೊದಲು ಹೋರಾಟ ನಡೆದಿದ್ದಿಲ್ಲಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿ. ಸೊ ಯಾರ ನೇತೃತ್ವದಲ್ಲಿ? ಪೊಟ್ಟಿ ಶ್ರೀರಾಮುಲುರವರ ನೇತೃತ್ವದಲ್ಲಿ ಅಲ್ವಾ. 54 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಪೊಟ್ಟಿ ಶ್ರೀರಾಮುಲು ಮರಣ ಹೊಂತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತು. ಸೊ ಪರಿಣಾಮ ಮೊದಲ ಬಾರಿಗೆ ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ ರಚನೆ ಆಗುತ್ತೆ, ಅದೇ ಆಂಧ್ರ ಪ್ರದೇಶ ಅನ್ನುವಂಥ ರಾಜ್ಯ. ಸೊ ಹಾಗಾದರೆ 13ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ಇಸ್ ದ ಫಸ್ಟ್ ಸ್ಟೇಟ್ ವಿಚ್ ವಾಸ್ ಫಾರ್ಮಡ್ ಆನ್ ದ ಬೇಸಿಸ್ ಆಫ್ ಲ್ಯಾಂಗ್ವೇಜ್. ಭಾಷೆಯ ಆಧಾರದ ಮೇಲೆ ರಚಿಸಲ್ಪಟ್ಟಂತಹ ಮೊದಲ ರಾಜ್ಯ ಅಂದರೆ ಅದು ಆಂಧ್ರ ಪ್ರದೇಶ. ನೆಕ್ಸ್ಟ್ 14th ಕ್ವಶನ್. ಅನ್ಎಂಪ್ಲಾಯ್ಮೆಂಟ್ ಮೀನ್ಸ್. ನಿರುದ್ಯೋಗ ಎಂದರೆ ಏನು? ನಿರುದ್ಯೋಗ ಅಂದರೆ ಏನಪ್ಪ ಅಂದರೆ ವರ್ಕಿಂಗ್ ಇನ್ ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸೋದು ಇಲ್ಲ. ತುಂಬಾ ಈಸಿ ಕ್ವಶನ್ ಅನ್ಕೊತೀನಿ ಇದು ಅಲ್ವಾ. ನಾನ್ ಅವೈಲಬಿಲಿಟಿ ಆಫ್ ಜಾಬ್, ಇಟ್ಸ್ ಕರೆಕ್ಟ್ ಆನ್ಸರ್ ಅಲ್ವಾ. ಉದ್ಯೋಗ ಇಲ್ಲದಿರುವುದನ್ನು ಏನಂತೇಳಿ ಕರಿತೇವೆ? ನಿರುದ್ಯೋಗ ಅಂತೇಳಿ ಕರಿತೇವೆ. ನನಗೆ ಉದ್ಯೋಗ ಮಾಡಬೇಕು, ಆದರೆ ಉದ್ಯೋಗನೇ ನನಗಿಲ್ಲ ಅಂದರೆ ಅದನ್ನೇನಂತ ಕರೀತಾರೆ? ನಿರುದ್ಯೋಗ ಅಂತೇಳಿ ಕರಿತೇವೆ. ಸೊ ಹಾಗಾಗಿ 14ನೇ ಪ್ರಶ್ನೆಗೆ ಉತ್ತರ ಏನು? ಆಪ್ಷನ್ 2, ನಾನ್ ಅವೈಲಬಿಲಿಟಿ ಆಫ್ ಜಾಬ್. ಉದ್ಯೋಗ ಇಲ್ಲದಿರುವ ವ್ಯವಸ್ಥೆಯನ್ನೇ ನಿರುದ್ಯೋಗ ಅಂತೇಳಿ ಕರೆಯಲಾಗುತ್ತೆ. ಸೊ ಹಾಗಾದರೆ 14ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2. ನೆಕ್ಸ್ಟ್ 15ನೇ ಪ್ರಶ್ನೆ. ಪಂಚಶೀಲ ಅಗ್ರಿಮೆಂಟ್ ವಾಸ್ ಸೈನ್ಡ್ ಇನ್ ದ ಇಯರ್. ಪಂಚಶೀಲ ಒಪ್ಪಂದಕ್ಕೆ ಈ ವರ್ಷ ಸಹಿ ಹಾಕಲಾಯಿತು. ಯಾರ್ಯಾರ ನಡುವೆ ನಡೀತು ಅನ್ನೋದನ್ನು ಕಳೆದ ವಿಡಿಯೋಗಳಲ್ಲಿ ನೋಡಿದ್ವಿ ಅಲ್ವಾ. ಸೊ ಅದೇ ಭಾರತ ಮತ್ತು ಚೀನಾ ದೇಶದ ನಡುವೆ, ಭಾರತದ ನೆಹರು ಮತ್ತು ಚೀನಾದ ಚೌ ಎನ್ ಲಾಯರ ನಡುವೆ ನಡೆಯುತ್ತೆ ಅಲ್ವಾ. ಸೊ ಈ ಪಂಚಶೀಲ ಒಪ್ಪಂದವೇ ಭಾರತದ ವಿದೇಶಾಂಗ ನೀತಿಯ ಆಧಾರ ಅಂಥೇಳಿದ್ರೆ ಗುರುತಿಸಲಾಗ್ತದೆ ಅಲ್ವಾ. ಸೊ ಇಂತಹ ಪಂಚಶೀಲ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು ಅನ್ನುವಂಥದ್ದು ಪ್ರಶ್ನೆ. ಸೊ
ಯಾವಾಗ? ಇನ್ 1954. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಇನ್ 1954 ಇಂಡಿಯಾ ಆ್ಯಂಡ್ ಚೀನಾ ಮೇಡ್ ದಿಸ್ ಅಗ್ರಿಮೆಂಟ್, ದಟ್ ಈಸ್ ಕಾಲ್ಡ್ ಪಂಚಶೀಲ ಅಗ್ರಿಮೆಂಟ್. ಪಂಚಶೀಲ ಒಪ್ಪಂದಕ್ಕೆ 1954ರಲ್ಲಿ ಸಹಿ ಹಾಕಲಾಗ್ತದೆ. ಸೊ ನೆಕ್ಸ್ಟ್ 16th ಕ್ವಶನ್. In 1962 ಇಂಡಿಯಾ ವಾಸ್ ಇನ್ವೈಡೆಡ್ ಬೈ. 1962ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ದೇಶ ಯಾವ ದೇಶ ಭಾರತದ ಮೇಲೆ ದಾಳಿ ಮಾಡ್ತು ಅಂದರೆ ದಟ್ ಈಸ್ ಚೀನಾ. ಓಕೆನಾ? ಈ ಚೀನಾ ಇನ್ವೈಡೆಡ್ ಇಂಡಿಯಾ ಇನ್ 1962. 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡುತ್ತೆ. ಹಾಗಾದರೆ 16ನೇ ಪ್ರಶ್ನೆಗೆ ಉತ್ತರ ಚೀನಾ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 17ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಆರ್ಟಿಕಲ್ 12 to 35 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಡಿಸ್ಕಸ್ ಅಬೌಟ್. ಸಂವಿಧಾನದ 12ರಿಂದ 35ನೇ ವಿಧಿಯು ಇದರ ಬಗ್ಗೆ ವಿವರಿಸುತ್ತದೆ. ಯಾವುದರ ಬಗ್ಗೆ ವಿವರಿಸುತ್ತೆ ಅಂದರೆ, ಸೊ ಈ 12ರಿಂದ 35ನೇ ವಿಧಿ ಸಂವಿಧಾನದ ಯಾವ ಪಾರ್ಟ್ನಲ್ಲಿ ಬರುವಂಥದ್ದು? ಇಟ್ ಈಸ್ ಕಮಿಂಗ್ ಅಂಡರ್ ದ 3rd ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಸಂವಿಧಾನದ 3ನೇ ಭಾಗದಲ್ಲಿ ಬರುವಂಥ ವಿಧಿಗಳು 12ರಿಂದ 35ನೇ ವಿಧಿ. ಸೊ 3ನೇ ಭಾಗ ಯಾವುದ್ರ ಬಗ್ಗೆ ವಿವರಿಸುತ್ತೆ ಅಂದರೆ ಅದೇ ಉತ್ತರ ಅಲ್ವಾ? ಸೊ ಯಾವುದ್ರ ಬಗ್ಗೆ? ಆಲ್ರೆಡಿ ವಿ ನೋ ದಟ್ ಇಟ್ ಈಸ್ ಡಿಸ್ಕಸಿಂಗ್ ಅಬೌಟ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಇಂಡಿಯನ್ಸ್ ಅಲ್ವಾ? ಭಾರತೀಯರ ಮೂಲಭೂತ ಹಕ್ಕಿನ ಬಗ್ಗೆ ವಿವರಿಸುವಂತಹ ವಿಧಿಗಳು ಫ್ರಮ್ 12 to 35. 12ರಿಂದ 35ನೇ ವಿಧಿಯಲ್ಲಿ ಮೂಲಭೂತ ಹಕ್ಕಿನ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಸೊ ಹಾಗಾದರೆ 17ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಫಂಡಮೆಂಟಲ್ ರೈಟ್ಸ್. ಓಕೆ, ನೆಕ್ಸ್ಟ್ 18th ಕ್ವಶನ್. The term of the Office of International Court of Justice Judges is. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರ ಅವಧಿ. ನಮಗೆ ಗೊತ್ತು, ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆ ಅಲ್ವಾ? ಸೊ ಅಂಗಸಂಸ್ಥೆ ಅಂದರೆ ಅದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತೇಳಿ ಗುರುತಿಸ್ತೇವೆ. ಸೊ ಅದರಲ್ಲಿನ ನ್ಯಾಯಾಧೀಶರ ಅಧಿಕಾರ ಅವಧಿ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಸೊ ಇಲ್ಲಿನ ನ್ಯಾಯಾಧೀಶರ ಅಧಿಕಾರ ಅವಧಿ ಎಷ್ಟಪ್ಪ ಅಂದರೆ ದಟ್ ಈಸ್ 9 years. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 18th ಕ್ವಶನ್. ಸೊ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಕೇಂದ್ರ ಕಚೇರಿಯಲ್ಲಿದೆ ಅನ್ನೋದನ್ನು ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ವಿ. ಎಲ್ಲಿ? ಹೇಗ್ನಲ್ಲಿದೆ ಅಂತೇಳಿ ನಾವು ನೋಡಿದ್ವಿ ಅಲ್ವಾ? ಸೊ ಇದರ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರ ಅವಧಿ ಎಷ್ಟಪ್ಪ ಅಂದರೆ ಅದು 9 ವರ್ಷ. 9 ವರ್ಷ ಅವರ ಅಧಿಕಾರಾವಧಿ ಆಗಿರುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ. ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಈಸ್ ಪ್ರಾಹಿಬಿಟೆಡ್ ಬೈ ದಿಸ್ ಆರ್ಟಿಕಲ್. ವೆರಿ ಇಂಪಾರ್ಟೆಂಟ್ ಐ ಥಿಂಕ್. ಅಸ್ಪೃಶ್ಯತೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ. ಯಾವ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯನ್ನು ನಿಷೇಧಿಸಲಾಗಿದೆ ಅಂತೇಳಿ? ಸೊ ಈ ಸಂವಿಧಾನದ ಮೂಲಭೂತ ಹಕ್ಕಿನಲ್ಲಿ ಬರುವಂತಹ ಸಮಾನತೆಯ ವಿಧಿ ಏನಿದೆಯೋ ಅದೇ ಆರ್ಟಿಕಲ್ 17. ಆರ್ಟಿಕಲ್ 17 ಇಟ್ ಈಸ್ ಪ್ರಾಹಿಬಿಟೆಡ್ ದ ಅನ್ಟಚಬಿಲಿಟಿ. ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಯಾವುದಪ್ಪ ಅಂದರೆ ಅದು ಆರ್ಟಿಕಲ್ 17. ವಿಧಿ 17ನೇ ವಿಧಿ ಅದನ್ನು ನಿಷೇಧಿಸಿದೆ. ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ಇನ್ ದ ಎಕ್ಸಾಮಿನೇಷನ್. ಆಯಿತಾ? ಸೊ ಪರೀಕ್ಷೆಯಲ್ಲಿ ಇದು ಪ್ರಮುಖವಾದಂಥ ಪ್ರಶ್ನೆ ಅಂತೇಳಿ ಗುರುತಿಸಲಾಗುತ್ತೆ. 19ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ, ದಟ್ ಈಸ್ ಯಾವುದು? ಆರ್ಟಿಕಲ್ 17. ನೆಕ್ಸ್ಟ್ 20ನೇ ಪ್ರಶ್ನೆ. Human society is formed on natural inequality. This sentence was said by. ಇದನ್ನು ಹೇಳಿದವರು ಯಾರು ಅಂತ? ಮಾನವ ಸಮಾಜವು ನೈಸರ್ಗಿಕ ಅಸಮಾನತೆಯಿಂದ ನಿರ್ಮಾಣಗೊಂಡಿದೆ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ದಟ್ ಈಸ್ ಪ್ಲೇಟೋ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 20th ಕ್ವಶನ್. 20ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ, ಪ್ಲೇಟೋ. ಹಿ ಸೆಡ್ ದ್ಯಾಟ್ ಹ್ಯೂಮನ್ ಸೊಸೈಟಿ ಈಸ್ ಫೌಂಡೆಡ್ ಆನ್ ನ್ಯಾಚುರಲ್ ಇನ್ಇಕ್ವಾಲಿಟಿ. ಮಾನವ ಸಮಾಜ ನೈಸರ್ಗಿಕ ಅಸಮಾನತೆಯಿಂದ ಕೂಡಿದೆ ಅಂಥೇಳಿ, ನಿರ್ಮಾಣಗೊಂಡಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಇವರು ನೀಡ್ತಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ. ದಟ್ ಈಸ್ ಫೌಂಡರ್ ಆಫ್ ದ ಕರ್ನಾಟಕ ಸ್ಟೇಟ್ ರೈತ ಸಂಘ ವಾಸ್. ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಯಾರು ಅಂತ?
ಸೊ ಯಾರು ಅಂದರೆ, ಸೊ ಈ ರೈತ ಸಂಘವನ್ನು ಸ್ಥಾಪಿಸೋರು ರೈತರ ಹಿತರಕ್ಷಣೆಯ ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಸ್ಥಾಪಿಸಲಾಗುತ್ತೆ. ರೈತ ಚಳುವಳಿಯ ಮುಂಚೂಣಿಯ ನಾಯಕರು ಅವರು ಇದನ್ನು ಸ್ಥಾಪಿಸ್ತಾರೆ. ಅವರೇ ದಟ್ ಈಸ್ ನಂಜುಂಡ ಸ್ವಾಮಿ ಅನ್ನುವಂಥವ್ರು. ನಂಜುಂಡ ಸ್ವಾಮಿ ಅವರು ಈ ರೈತ ಸಂಘವನ್ನು ಸ್ಥಾಪಿಸ್ತಾರೆ. ಸೊ ಹಾಗಾದರೆ ಫಾರ್ 21st ಕ್ವಶನ್ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನಂಜುಂಡಪ್ಪ ಅಲ್ಲ, ಸುಂದರೇಶ್ ಅಲ್ಲ, ರುದ್ರಪ್ಪ ಅಲ್ಲ. ಇದರಲ್ಲಿ ನಂಜುಂಡ ಸ್ವಾಮಿ ಅನ್ನುವಂಥವರು ಈ ರೈತ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 22ನೇ ಪ್ರಶ್ನೆ. ಹೌ ಮೆನಿ ಡೇಂಜರಸ್ ಎಂಪ್ಲಾಯ್ಮೆಂಟ್ ಐಡೆಂಟಿಫೈಡ್ ಟು ಚೈಲ್ಡ್ ಲೇಬರ್? ಎಷ್ಟು ಅಪಾಯಕಾರಿ ಉದ್ಯೋಗವನ್ನು ಬಾಲಕಾರ್ಮಿಕರಿಗಾಗಿ ಗುರುತಿಸಲಾಗಿದೆ ಅಂತೇಳಿ. ಇಟ್ಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆಫ್ ದ ಇಂಡಿಯನ್ಸ್ ಅಲ್ವಾ. ಸೊ ವಾಟ್ ಈಸ್ ದಟ್ ಈಸ್ ಚೈಲ್ಡ್ ಲೇಬರ್ ಪ್ರಾಬ್ಲಮ್ ಅಲ್ವಾ. ಸೊ ಬಾಲಕಾರ್ಮಿಕ ಪದ್ಧತಿ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದಂತಹ ಸಮಸ್ಯೆ, ಭಾರತದಲ್ಲಿರುವಂತಹ ಒಂದು ಸಮಸ್ಯೆ. ಸೊ ಈ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೋಸ್ಕರನೇ ಸಾಕಷ್ಟು ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ಈ ಚೈಲ್ಡ್ ಲೇಬರನ್ನು ಹೋಗಲಾಡಿಸುವಂತಹ ಉದ್ದೇಶಕ್ಕಾಗಿ, ಬಾಲಕಾರ್ಮಿಕ ಪದ್ಧತಿಯನ್ನು ಹೋಗಲಾಡಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಅದರಲ್ಲಿ ಕೆಲವೊಂದು ಉದ್ಯೋಗವನ್ನು ಗುರುತಿಸಿ ಈ ಉದ್ಯೋಗದಲ್ಲಿ ಕಾರ್ಮಿಕರಲ್ಲಿ, ಅದರಲ್ಲೂ ಬಾಲಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳೋದನ್ನು ನಿಷೇಧಿಸಲಾಗಿದೆ. ಸೊ ಅಂತಹ ಉದ್ಯೋಗವನ್ನು ಗುರುತಿಸಲಾಗಿದೆ ಅನ್ನುವಂಥದ್ದು ಪ್ರಶ್ನೆ. ಅದರ ಉತ್ತರ ಯಾವುದು? ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ 31. 31 ಅಪಾಯಕಾರಿ ಉದ್ಯೋಗವನ್ನು ಗುರುತಿಸಲಾಗಿದೆ. ಯಾರಿಗೋಸ್ಕರ? ಬಾಲಕಾರ್ಮಿಕರಿಗಾಗಿ. ಸೊ ಹಾಗಾದರೆ 22ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2, 31. ನೆಕ್ಸ್ಟ್ 23ನೇ ಪ್ರಶ್ನೆ. ದ ನಾರ್ತನ್ ಗ್ರೇಟ್ ಪ್ಲ್ಯಾನ್ ಈಸ್ ಮೇಡ್ ಅಪ್ ಆಫ್. ಉತ್ತರದ ಮಹಾಮೈದಾನ ಪ್ರದೇಶವು ಇದರಿಂದ ನಿರ್ಮಾಣಗೊಂಡಿದೆ. ಯಾವುದರಿಂದ ನಿರ್ಮಾಣಗೊಂಡಿದೆ ಅಂದರೆ, ನಮಗೆ ಉತ್ತರದ ಮಹಾಮೈದಾನ ಪ್ರದೇಶ ಅಂದ್ಕೊಳ್ಳೆ ಗೊತ್ತು, ಟೋಟಲಿ ಕವರ್ಡ್ ಬೈ ರಿವರ್ ಪ್ಲೈನ್ ರೀಸನ್ ಅಲ್ವಾ. ಸೊ ಉತ್ತರ ಮಹಾಮೈದಾನ ಪ್ರದೇಶಗಳು ಪೂರ್ಣವಾಗಿ ನದಿ ಬಯಲಿನ ಪ್ರದೇಶಗಳಾಗಿರ್ತವೆ. ಸೊ ನದಿ ಬಯಲಿನ ಪ್ರದೇಶಗಳು ಎಂತಹ ಪ್ರದೇಶಗಳಾಗಿರ್ತವೆ? ಇಟ್ಸ್ ಟೋಟಲಿ ಕವರ್ಡ್ ಬೈ ಫರ್ಟೈಲ್ ಲ್ಯಾಂಡ್ ರೀಸನ್ ಅಲ್ವಾ. ಫಲವತ್ತಾದ ಮಣ್ಣಿನ ಪ್ರದೇಶವನ್ನು ಹೊಂದಿರ್ತವೆ. ಸೊ ಅಂದರೆ ಅದನ್ನು ಏನಂತೇಳಿ ಕೂಡ ಕರೆಯಲಾಗುತ್ತೆ? ಮೆಕ್ಕಲು ಮಣ್ಣಿನ ಪ್ರದೇಶ ಅಂಥೇಳಿ ಕರೆಯಲಾಗುತ್ತೆ. ಅಲ್ಯೂವಿಯಲ್ ಸಾಯಿಲ್ ಅಂಥೇಳಿ ಕರಿತೇವೆ. ಸೊ ಫಾರ್ 23rd ಕ್ವಶನ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ಅಲ್ಯೂವಿಯಲ್ ಸಾಯಿಲ್. ದ ನಾರ್ತನ್ ಗ್ರೇಟ್ ಪ್ಲ್ಯಾನ್ ಈಸ್ ಮೇಡ್ ಅಪ್ ಆಫ್ ಅಲ್ಯೂವಿಯಲ್ ಸಾಯಿಲ್. ಉತ್ತರದ ಮಹಾಮೈದಾನ ಪ್ರದೇಶವು ಮೆಕ್ಕಲು ಮಣ್ಣಿನಿಂದ ನಿರ್ಮಾಣಗೊಂಡಿದೆ. ಸೊ 23ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2. ನೆಕ್ಸ್ಟ್ 24ನೆಯ ಪ್ರಶ್ನೆ. ಭಾರತದಲ್ಲಿ ಚಳಿಗಾಲವು ಈ ತಿಂಗಳಿನಲ್ಲಿ ಕಂಡುಬರುತ್ತದೆ. ದ ಕೋಲ್ಡ್ ವೆದರ್ ಸೀಸನ್ ಇನ್ ಇಂಡಿಯಾ ಈಸ್ ಬಿಟ್ವೀನ್. ಸೊ ನಮಗೆ ಇದು ಅನುಭವಕ್ಕೆ ಬಂದಂತಹದ್ದು ಅಂತೇಳಿ ಗುರುತಿಸ್ತೇನೆ ಅಲ್ವಾ. ಎಲ್ಲರೂ ಕೂಡ ಚಳಿಗಾಲ ಯಾವಾಗ ಬರುತ್ತೆ, ಮಳೆಗಾಲ ಯಾವಾಗ ಬರುತ್ತೆ ಮತ್ತು ಬೇಸಿಗೆಗಾಲ ಯಾವಾಗ ಬರುತ್ತೆ ಅನ್ನೋಂಥ ಗೊತ್ತಿರುತ್ತೆ. ಅದರಲ್ಲೂ ಚಳಿಗಾಲ ಅಂತೇಳಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಆ ಕಾಲದಲ್ಲಿ ನಾವು ಹೆಚ್ಚು ಬೆಚ್ಚಗಿರುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅಲ್ವಾ. ಸೊ ಭಾರತದಲ್ಲಿ ಇಂತಹ ಸೀಸನ್, ಕೋಲ್ಡ್ ವೆದರ್ ಸೀಸನ್ ಯಾವಾಗ ಬರುತ್ತೆ ಅಂದರೆ ಅದು ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ಡಿಸೆಂಬರ್ ಟು ಫೆಬ್ರವರಿ ಅಲ್ವಾ. ಸೊ ಡಿಸೆಂಬರ್ ಟು ಫೆಬ್ರವರಿಯಲ್ಲಿ ಈ ಚಳಿಗಾಲ ಅನ್ನುವಂಥದ್ದು ಭಾರತದಲ್ಲಿ ಕಂಡುಬರುತ್ತೆ. ದ ಕೋಲ್ಡ್ ವೆದರ್ ಸೀಸನ್ ಇನ್ ಇಂಡಿಯಾ ಈಸ್ ಬಿಟ್ವೀನ್ ಡಿಸೆಂಬರ್ ಟು ಫೆಬ್ರವರಿ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 24th ಕ್ವಶನ್. ನೆಕ್ಸ್ಟ್ 25th ಕ್ವಶನ್. ದ ಕಾಟನ್ ಈಸ್ ಎಕ್ಸ್ಟೆನ್ಸಿವ್ಲಿ ಗ್ರೋನ್ ಇನ್ ದಿಸ್ ಸಾಯಿಲ್. ಹತ್ತಿಯನ್ನು ಈ ಮಣ್ಣಿನಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತೆ. ಅಂದರೆ ಹತ್ತಿ ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತವಾದಂತಹ ಮಣ್ಣು ಯಾವುದು ಅನ್ನೋದು ಪ್ರಶ್ನೆಯಲ್ಲಿ ಅಲ್ವಾ. ಸೊ ಯಾವ ಮಣ್ಣಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತಪ್ಪ ಅಂದರೆ, ಐ ಥಿಂಕ್ ಯು ಆಲ್ ನೋ ದಟ್ ಈಸ್ ಬ್ಲ್ಯಾಕ್ ಸಾಯಿಲ್. ಸೊ ಕಪ್ಪು ಮಣ್ಣಿನಲ್ಲಿ ಯಥೇಚ್ಛವಾಗಿ ಹತ್ತಿಯನ್ನು ಬೆಳೆಯಲಾಗತ್ತೆ ಅಲ್ವಾ. ಸೊ ಹತ್ತಿಯನ್ನು ಕಪ್ಪು ಮಣ್ಣಿನಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ದ ಕಾಟನ್ ಈಸ್ ಎಕ್ಸ್ಟೆನ್ಸ್ಲಿ ಗ್ರೋನ್ ಇನ್ ಬ್ಲ್ಯಾಕ್ ಸಾಯಿಲ್. ಸೊ ಹಾಗಾದರೆ 25ನೇ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ 1 ಬ್ಲ್ಯಾಕ್ ಸಾಯಿಲ್. 26ನೇ ಪ್ರಶ್ನೆ. ದ ಸ್ಟೇಟ್ ದಟ್ ಹ್ಯಾಸ್ ದ ಲೋಯೆಸ್ಟ್ ಏರಿಯಾ ಅಂಡರ್ ಫಾರೆಸ್ಟ್ ಈಸ್.
ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರೋ ರಾಜ್ಯ. ಕಳೆದ ವಿಡಿಯೋನಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಹೊಂದಿರುವಂಥದ್ದು ಅರಣ್ಯ ಪ್ರದೇಶವನ್ನು ಹೊಂದಿರೋ ರಾಜ್ಯ ನೋಡಿದ್ವಿ. ಯಾವುದದು? ಅದೇ ಮಧ್ಯಪ್ರದೇಶ ಅಲ್ವಾ? ಸೊ ಇಲ್ಲಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂಥೇಳಿ ಗುರುತಿಸಬೇಕು. ಸೊ ಅದೇ ಗೋವಾ. ಅಲ್ಲಿ ರಾಜ್ಯ ಅಂಥೇಳಿ ಕೇಳಿದ್ದಾರೆ ಅಲ್ವಾ? ಸೊ ಹಾಗಾಗಿ ಗೋವಾವನ್ನು ನಾವು ಗುರುತಿಸ್ಬೋದು. ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶವನ್ನು, ಒಂದು ಚಿಕ್ಕ ರಾಜ್ಯವೂ ಕೂಡ ಹೌದಲ್ವಾ ಗೋವಾದಲ್ಲಿ. ಸೊ ಪ್ರದೇಶವಾರು ಗಮನಿಸಿದ್ರೆ ಅತ್ಯಂತ ಕಡಿಮೆ ಅರಣ್ಯವನ್ನು ಹೊಂದಿರುವಂಥ ರಾಜ್ಯ ಅಂಥೇಳಿ ಅದನ್ನು ಗುರುತಿಸಲಾಗುತ್ತೆ. ಗೋವಾ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 26th ಕ್ವಶನ್. ನೆಕ್ಸ್ಟ್ 27th ಕ್ವಶನ್. ವಿಚ್ ರಿವರ್ ಈಸ್ ಕಾಲ್ಡ್ ಆಸ್ ಸಾರೋ ಆಫ್ ಬೆಂಗಾಲ್? ಬಂಗಾಳದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತೆ? ಕಣ್ಣೀರಿನ ನದಿ ಅಂತೇಳಿ ಕರೆಯೋದು ಕಾರಣ ಏನಪ್ಪ ಅಂದರೆ ಇದರ ಪ್ರವಾಹದ ಪರಿಣಾಮವಾಗಿ ಹೆಚ್ಚು ಹಾನಿಗೆ ಒಳಗಾಗುವಂಥ ರಾಜ್ಯ ಯಾವುದಂತಂದ್ರೆ ಬಂಗಾಳ ಅಲ್ವಾ? ಸೊ ಹಾಗಾಗಿ ಇದನ್ನು ಬಂಗಾಳದ ಕಣ್ಣೀರಿನ ನದಿ ಅಂಥೇಳಿನೇ ಗುರುತಿಸಲಾಗತ್ತೆ. ಸೊ ಯಾವ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಕರೀತಾರಪ್ಪ ಅಂದರೆ ದಟ್ ಈಸ್ ದಾಮೋದರ್ ರಿವರ್. ದಾಮೋದರ್ ರಿವರ್ ಈಸ್ ಕಾಲ್ಡ್ ಆಸ್ ಸಾರೋ ಆಫ್ ಬೆಂಗಾಲ್. ಬಂಗಾಳದ ಕಣ್ಣೀರಿನ ನದಿ ಅಂಥೇಳಿ ದಾಮೋದರ್ ನದಿಯನ್ನು ಕರೆಯಲಾಗುತ್ತೆ. ಹಾಗಾದರೆ 27ನೇ ಪ್ರಶ್ನೆಗೆ ಉತ್ತರ ಅದೇ ಆಪ್ಷನ್ ಎ, ದಾಮೋದರ್. ನೆಕ್ಸ್ಟ್ 28ನೇ ಪ್ರಶ್ನೆ. ಕಾಫಿ, ರಬ್ಬರ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್. ಕಾಫಿ, ರಬ್ಬರ್ ಬೆಳೆಗಳು ಇದಕ್ಕೆ ಉದಾಹರಣೆ. ಯಾವುದಕ್ಕೆ ಉದಾಹರಣೆ ಅಂದರೆ ಯಾವ ಬೆಳೆಗೆ ಅಂತೇಳಿ, ಅಥವಾ ಯಾವ ಬೇಸಾಯ ಪದ್ಧತಿಗೆ ಉದಾಹರಣೆ, ಯಾವ ಬೇಸಾಯದಲ್ಲಿ ಇಂತಹ ಕಾಫಿ ಮತ್ತು ರಬ್ಬರ್ ಬೆಳೆಗಳನ್ನು ಬೆಳೆಯಲಾಗುತ್ತೆ ಅಂತ. ಮಿಕ್ಸ್ಡ್ ಫಾರ್ಮಿಂಗಾ ಅಥವಾ ಪ್ಲಾಂಟೇಶನ್ ಫಾರ್ಮಿಂಗಾ, ಡ್ರೈ ಫಾರ್ಮಿಂಗಾ, ಅಥವಾ ನನ್ ಆಫ್ ದಿ ಅಬವ್, ಮೇಲಿನ ಯಾವುದು ಅಲ್ವಾ ಅನ್ನುವಂಥದ್ದು. ಸೊ ಈ ಕಾಫಿ ಮತ್ತು ರಬ್ಬರ್ ಬೆಳೆಗಳನ್ನು ಎಂತಹ ಬೇಸಾಯ ಬೆಳೆಗಳು ಅಂತೇಳಿ ಕರೀತಾರಪ್ಪ ಅಂದರೆ ನೆಡುತೋಪು ಬೇಸಾಯ ಬೆಳೆಗಳಿಗೆ ಉತ್ತಮ ಉದಾಹರಣೆ ಅಂತೇಳಿ ಗುರುತಿಸಲಾಗ್ತದೆ. ಇಟ್ಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ಲಾಂಟೇಶನ್ ಫಾರ್ಮಿಂಗ್. ಓಕೆ, ಕಾಫಿ ಆ್ಯಂಡ್ ರಬ್ಬರ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಪ್ಲಾಂಟೇಶನ್ ಫಾರ್ಮಿಂಗ್. ಕಾಫಿ, ರಬ್ಬರ್ ಬೆಳೆಗಳು ನೆಡುತೋಪು ಬೇಸಾಯಕ್ಕೆ ಉತ್ತಮ ಉದಾಹರಣೆ ಅಂಥೇಳಿ ಗುರುತಿಸಲಾಗುತ್ತೆ. 28ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2. ನೆಕ್ಸ್ಟ್ 29ನೇ ಪ್ರಶ್ನೆ. The district roads are constructed and maintained by. Very easy question and very important question. The district roads are constructed and maintained by. ಜಿಲ್ಲಾ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಇದರ ಜವಾಬ್ದಾರಿ. ಯಾರ ಜವಾಬ್ದಾರಿ? ಅಲ್ಲಿ ಜಿಲ್ಲೆ ಅಂತೇಳಿ ಬಂದಿದೆ. ಸೊ ಜಿಲ್ಲಾ ಪಂಚಾಯತ್, ದಟ್ಸ್ ಆಲ್. ಓಕೆನಾ? ಸೊ ಜಿಲ್ಲಾ ಪಂಚಾಯತಿಯ ಜವಾಬ್ದಾರಿ. ಜಿಲ್ಲಾ ಪಂಚಾಯತ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಆ್ಯಂಡ್ ಕನ್ಸ್ಟ್ರಕ್ಟಿಂಗ್ ಆಫ್ ದ ಡಿಸ್ಟ್ರಿಕ್ಟ್ ರೋಡ್ಸ್. ಜಿಲ್ಲಾ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಯಾರ್ದಾಗಿರುತ್ತೆ? ಜಿಲ್ಲಾ ಪಂಚಾಯತಿ. ಹಾಗಾಗಿ 29ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2, ಜಿಲ್ಲಾ ಪಂಚಾಯತ್. ನೆಕ್ಸ್ಟ್ 30ನೇ ಪ್ರಶ್ನೆ. ಸೊ ನ್ಯೂ ನೇಮ್ ಆಫ್ ನವಶೇವಾ ಪೋರ್ಟ್ ಈಸ್. ನವಶೇವಾ ಬಂದರಿನ ಆಧುನಿಕ ಹೆಸರು. ಈ ಆಧುನಿಕವಾಗಿ ಇದಕ್ಕೆ ಏನಂತ ಹೆಸರಿಡಲಾಗಿದೆ ಅಂದರೆ ಅದೇ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 30th ಕ್ವಶನ್. ಅದೇ ಯಾವುದು? ಜವಾಹರ್ಲಾಲ್ ನೆಹರು ಬಂದರು ಅಂಥೇಳಿ ಅದನ್ನು ಕರೆಯಲಾಗಿದೆ. ನವಶೇವರ ಬಂದರನ್ನು ಈಗ ಏನಂತೇಳಿ ಕರೆಯಲಾಗುತ್ತೆ? ಜವಾಹರ್ಲಾಲ್ ನೆಹರು ಬಂದರು ಅಂಥೇಳಿ. ದ ನ್ಯೂ ನೇಮ್ ಆಫ್ ನವಶೇವಾ ಪೋರ್ಟ್ ಈಸ್ ಜವಾಹರ್ಲಾಲ್ ನೆಹರು ಪೋರ್ಟ್. ಸೊ ಹಾಗಾದರೆ 30ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 31st ಕ್ವಶನ್. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೊಕೇಟೆಡ್ ಇನ್. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಇಟ್ ಈಸ್ ಇನ್ ಡೆಲ್ಲಿ. ಓಕೆ, ಸೊ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಟ್ ಈಸ್ ಲೊಕೇಟೆಡ್ ಆಟ್ ಡೆಲ್ಲಿ. ಕರ್ನಾಟಕದಲ್ಲೂ ಕೂಡ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಅದನ್ನೇ ಅಂತ ಕರಿತೇವೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ ಕರಿತೇವೆ ಅಲ್ವಾ? ಸೊ ಹಾಗೆಯೇ ದೆಹಲಿಯಲ್ಲಿರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಂತೇಳಿ ಕರೆಯಲಾಗುತ್ತೆ? ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ ಕರಿತೇವೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ. Okay, so 31st question's answer is option 2, Delhi. Next 32. The Manchester of India is. ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುವ ಸ್ಥಳ. ಭಾರತದ ಮ್ಯಾಂಚೆಸ್ಟರ್ ಯಾವುದನ್ನು ಕರಿತೇವೆ? ಅದೇ
ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ. ಮ್ಯಾಂಚೆಸ್ಟರ್ ಅಂದರೆ ಇದು ಇಂಗ್ಲೆಂಡ್ನ ಒಂದು ಪ್ರದೇಶ. ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಯನ್ನು ಹೊಂದಿರುವಂತಹ ಪ್ರದೇಶ ಅಂತೇಳಿ ಅದನ್ನು ಗುರುತಿಸ್ತೇವೆ. ಸೊ ಭಾರತದಲ್ಲಿ ಹೆಚ್ಚು ಹತ್ತಿ ಗಿರಣಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ ಇಟ್ ಈಸ್ ಇನ್ ಮುಂಬೈ. ಓಕೆ, ಮೋಸ್ಟ್ ಆಫ್ ದ ಕಾಟನ್ ಇಂಡಸ್ಟ್ರೀಸ್ ಈಸ್ ಲೊಕೇಟೆಡ್ ಇನ್ ಇಂಡಿಯಾ ಆ್ಯಂಡ್ ಮುಂಬೈ. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಹಾಗಾಗಿ ಇದನ್ನು ಭಾರತದ ಮ್ಯಾಂಚೆಸ್ಟರ್ ಅಂಥೇಳಿ ಗುರುತಿಸಲಾಗತ್ತೆ. ಹಾಗಾದರೆ 31st ಕ್ವಶನ್ಗೆ ಉತ್ತರ ಯಾವುದು? ದಟ್ ಈಸ್ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ಮುಂಬೈ. ನೆಕ್ಸ್ಟ್ 33 ಕ್ವಶನ್. ಕೋಸ್ಟಲ್ ಎರೋಷನ್ ಈಸ್ ಮೋಸ್ಟ್ಲಿ ಕಾಸ್ಡ್ ಬೈ. ಕಡಲ ಕೊರೆತಗಳಿಗೆ ಅತಿ ಮುಖ್ಯ ಕಾರಣವೆಂದರೆ ಏನು ಕಾರಣ ಅಂದರೆ ದಟ್ ಈಸ್ ಸಿ ವೇವ್ಸ್, ಅರ್ಥಕ್ವೇಕ್, ಲ್ಯಾಂಡ್ಸ್ಲೈಡ್ ಆರ್ ಫ್ಲಡ್ಸ್ ಅಂತೇಳಿ ಕೊಟ್ಟಿದ್ದೇನೆ ಅಲ್ವಾ. ಸೊ ಅದಕ್ಕೆ ಅತಿ ಮುಖ್ಯ ಕಡಲ ಕೊರೆತಕ್ಕೆ ಅತಿ ಮುಖ್ಯ ಕಾರಣ ಏನಾಗಿರುತ್ತೆ? ಸಮುದ್ರದ ಅಲೆಗಳಾಗಿರ್ತವೆ ಅಲ್ವಾ. ಸಮುದ್ರದ ಅಲೆಗಳ ಕಾರಣದಿಂದಾಗಿನೇ ಬಿಕಾಸ್ ಆಫ್ ದ ಸಿ ವೇವ್ಸ್ ಕ್ಯಾನ್ ಬಿ ಸೀನ್ ದಟ್ ಕೋಸ್ಟಲ್ ಎರೋಷನ್. ಕಡಲ ಕೊರತೆಗಳಿಗೆ ಅತಿ ಮುಖ್ಯ ಕಾರಣವೇ ಈ ಸಮುದ್ರದ ಅಲೆಗಳು. ಹಾಗಾದರೆ 33ನೇ ಪ್ರಶ್ನೆಗೆ ಉತ್ತರ ದಟ್ ಈಸ್ ಸಿ ವೇವ್ಸ್, ಸಮುದ್ರದ ಅಲೆಗಳು. ನೆಕ್ಸ್ಟ್ ವೆರಿ ಈಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಐ ಥಿಂಕ್. ಅಮರ್ತ್ಯ ಸೇನ್ ಈಸ್ ಆ್ಯನ್ ಎಕನಾಮಿಸ್ಟ್ ಆಫ್. ಅಮರ್ತ್ಯ ಸೇನ್ ಈ ದೇಶದ ಅರ್ಥಶಾಸ್ತ್ರಜ್ಞ. ಯಾವ ದೇಶದ ಅರ್ಥಶಾಸ್ತ್ರಜ್ಞ? ನನಗೆ ಗೊತ್ತು, ಅದು ಭಾರತ ಅಲ್ವಾ. ಸೊ ಈಸ್ ಬಿಲಾಂಗ್ ಟು ಇಂಡಿಯಾ. ಹಿ ಈಸ್ ಒನ್ ಆಫ್ ದ ಎಕನಾಮಿಸ್ಟ್ ಅಲ್ವಾ. ಹಿ ಆಲ್ಸೋ ಗಾಟ್ ವೆರಿ ಇಂಪಾರ್ಟೆಂಟ್ ಅವಾರ್ಡ್, ದಟ್ ಈಸ್ ನೊಬೆಲ್ ಅವಾರ್ಡ್ ಅಲ್ವಾ. ಸೊ ಅರ್ಥಶಾಸ್ತ್ರದ ವಿಷಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಒಬ್ಬ ಭಾರತೀಯ ಅವರೇ ಅಮರ್ತ್ಯ ಸೇನ್ ಅಂತೇಳಿ ಗುರುತಿಸ್ತೇವೆ. ಹಾಗಾದರೆ ಅಮರ್ತ್ಯ ಸೇನ್ ಹಿ ಈಸ್ ಬಿಲಾಂಗ್ ಟು ಇಂಡಿಯಾ. ಅವರು ಯಾವ ದೇಶಕ್ಕೆ ಸೇರಿದವರು? ಭಾರತ ದೇಶಕ್ಕೆ ಸೇರಿದವರು. ಹಾಗಾದರೆ 34ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 1. ನೆಕ್ಸ್ಟ್ 35ನೇ ಪ್ರಶ್ನೆ. ಸೆಕ್ಸ್ ರೇಷಿಯೋ ಮೀನ್ಸ್. ಲಿಂಗ ಅನುಪಾತವೆಂದರೆ ಏನು? ಅದರ ಅರ್ಥ ಏನು? ನಂಬರ್ ಆಫ್ ಡೆತ್ ಡ್ಯೂ ಟು ಮಾಲ್ನ್ಯೂಟ್ರಿಷನ್, ಅಪೌಷ್ಟಿಕತೆಯಿಂದ ಮರಣ ಹೊಂದಿದವರ ಸಂಖ್ಯೆ, ರಾಂಗ್. ದೆನ್ ನಂಬರ್ ಆಫ್ ಪೀಪಲ್ ಗೆಟಿಂಗ್ ಜಾಬ್ಸ್, ಉದ್ಯೋಗವನ್ನು ಪಡೆದ ಜನರ ಸಂಖ್ಯೆ, ಇಲ್ಲ, ಲಿಂಗ ಅನುಪಾತಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನಂಬರ್ ಆಫ್ ಡೆತ್ ರೇಟ್, ಅದಕ್ಕೂ ಸಂಬಂಧ ಇಲ್ಲ. ಎಸ್, ದ 4th ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ 35th ಕ್ವಶನ್. ದಟ್ ಈಸ್ ನಂಬರ್ ಆಫ್ ಫೀಮೇಲ್ಸ್ ಫಾರ್ ಎವರಿ 1000 ಮೇಲ್ಸ್. ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆಯನ್ನು ಹೇಳೋದೇ ಲಿಂಗ ಅನುಪಾತ ಅಂತೇಳಿ ಗುರುತಿಸ್ತೇವೆ ಅಲ್ವಾ. ಭಾರತದ ಲಿಂಗ ಅನುಪಾತದ ಸಂಖ್ಯೆ ಎಷ್ಟು ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ನೋಡಿದ್ವಿ. 943. ಪ್ರತಿ 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ನಮ್ಮ ಭಾರತದಲ್ಲಿದ್ದಾರೆ? 943. ಅಂದರೆ ಪ್ರತಿ 1000 ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ ಅನ್ನೋದನ್ನು ಗುರುತಿಸೋದೆ ಅದನ್ನೇ ಅಂತ ಕರೀತಾರೆ ಲಿಂಗ ಅನುಪಾತ ಅಂತೇಳಿ ಕರಿತೇವೆ. ಸೆಕ್ಸ್ ರೇಷಿಯೋ ಮೀನ್ಸ್ ನಂಬರ್ ಆಫ್ ಫೀಮೇಲ್ ಫಾರ್ ಎವ್ರಿ 1000 males. So 35th question answer is option 4. 4ನೇ ಆಪ್ಷನ್ ಅದಕ್ಕೆ ಉತ್ತರ ಆಗಿದೆ. ನೆಕ್ಸ್ಟ್ 36th question. 73rd constitutional amendment was passed in the year. Very important it is. 73rd constitutional amendment was passed in the year. ಭಾರತ ಸರ್ಕಾರವು 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಈ ವರ್ಷ ಜಾರಿಗೆ ತಂತು. ಯಾವಾಗ ಜಾರಿಗೆ ತಂತು ಅನ್ನುವಂಥದ್ದು ಪ್ರಶ್ನೆ ಅಲ್ವಾ. ಸೊ ಇದರ ಮುಖ್ಯ ಉದ್ದೇಶ 73ನೇ ಸಂವಿಧಾನ ತಿದ್ದುಪಡಿಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ಅಲ್ವಾ. 3-4 ಪಂಚಾಯತ್ ಸಿಸ್ಟಮ್ ವಾಸ್ ಮೇಡ್ ಬೈ ದಿಸ್ ಅಮೆಂಡ್ಮೆಂಟ್, 73rd ಅಮೆಂಡ್ಮೆಂಟ್. ಸೊ ಇದು ಜಾರಿಗೆ ಬಂದದ್ದು ಯಾವಾಗಪ್ಪ ಅಂದರೆ ದಟ್ ವಾಸ್ ಇನ್ 1993, 1993ರಲ್ಲಿ. ಸೊ ಹಾಗಾಗಿ 36ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2, 1993. So in 1993 the 73rd constitutional amendment was passed. Next 37th question. All the banking transaction in India are controlled by. ಭಾರತದ ಎಲ್ಲ ಬ್ಯಾಂಕಿನ ವ್ಯವಹಾರಗಳು ಇದರಿಂದ ನಿಯಂತ್ರಿಸಲ್ಪಡುತ್ತೆ ಅಂತೇಳಿ. ಈ ಬ್ಯಾಂಕನ್ನೇ ಬ್ಯಾಂಕುಗಳ ಬ್ಯಾಂಕು ಅಂತೇಳಿ ಕರಿತೇವೆ. ಎಲ್ಲ ಬ್ಯಾಂಕಿನ ವ್ಯವಹಾರಗಳನ್ನು ನಿಯಂತ್ರಿಸುವಂತಹ ಬ್ಯಾಂಕು ಅದೇ ಯಾವುದು? ದಟ್ ಈಸ್ ರಿಸರ್ವ್ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಕಂಟ್ರೋಲಿಂಗ್ ಆಲ್ ದ ಟ್ರಾನ್ಸಾಕ್ಷನ್ ಆಫ್ ಇಂಡಿಯನ್ ಬ್ಯಾಂಕ್ಸ್ ಅಲ್ವಾ. ಭಾರತದ ಎಲ್ಲ ಬ್ಯಾಂಕ್ಗಳ ವ್ಯವಹಾರಗಳನ್ನು ಇದು ನಿಯಂತ್ರಿಸುತ್ತೆ. ಸೊ ಹಾಗಾಗಿ 37th ಕ್ವಶನಿಗೆ ಉತ್ತರ ದಟ್ ಈಸ್ ಆಪ್ಷನ್ 2, ರಿಸರ್ವ್ ಬ್ಯಾಂಕ್.
ನೆಕ್ಸ್ಟ್ 38th question. The type of account is generally open in bank by businessman is. ವ್ಯಾಪಾರಸ್ಥರು ಸಾಮಾನ್ಯವಾಗಿ ಈ ಖಾತೆಯನ್ನು ತೆರೆದಿರುತ್ತಾರೆ. ಯಾವ ಖಾತೆಯನ್ನು ತೆರೆದಿರ್ತಾರೆ ಅಂದರೆ ಸಾಮಾನ್ಯವಾಗಿ ಬ್ಯಾಂಕ್ದಾರರು ಈ ಖಾತೆಯನ್ನು ತೆರೆದಿರ್ತಾರೆ. ಅದೇ ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆ ಅಂಥೇಳಿ ಅದನ್ನು ಗುರುತಿಸ್ತೇವೆ. ಕರೆಂಟ್ ಅಕೌಂಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಕೌಂಟ್. ಇಟ್ ಈಸ್ ಓಪನ್ ಬೈ ದ ಬಿಸ್ನೆಸ್ ಪಾಯಿಂಟ್ ಜನರಲಿ. ಸಾಮಾನ್ಯವಾಗಿ ವ್ಯಾಪಾರಸ್ಥರು ಈ ಖಾತೆಯನ್ನು ತೆರೆದಿರ್ತಾರೆ. 38ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 39ನೇ ಪ್ರಶ್ನೆ. ಎವ್ರಿ ಇಯರ್ ಮಾರ್ಚ್ 15th ಈಸ್ ಸೆಲೆಬ್ರೇಟಿಂಗ್ ಆ್ಯಸ್. ಪ್ರತಿ ವರ್ಷ ಮಾರ್ಚ್ 15 ಈ ದಿನವಾಗಿ ಆಚರಿಸಲಾಗುತ್ತೆ. ಯಾವ ದಿನವಾಗಿ ಆಚರಿಸಲಾಗುತ್ತೆ ಅಂದರೆ ದಟ್ ಈಸ್ ಟೀಚರ್ಸ್ ಡೇ ಆರ್ ಕನ್ಸ್ಯೂಮರ್ ಡೇ ಆರ್ ಮದರ್ಸ್ ಡೇ ಆರ್ ಫಾದರ್ಸ್ ಡೇ. ಯಾವ ದಿನವಾಗಿ? ಅದೇ ಕನ್ಸ್ಯೂಮರ್ ಡೇ ಅಲ್ವಾ. ಸೊ ಅದನ್ನು ಕನ್ಸ್ಯೂಮರ್ ಡೇ ಅಂಥೇಳಿ ಆಚರಿಸ್ತಾರೆ. ಗ್ರಾಹಕರ ದಿನ ಅಂಥೇಳಿನೇ ಈ ಮಾರ್ಚ್ 15 ಪ್ರತಿ ವರ್ಷ ಆಚರಿಸಲಾಗುತ್ತೆ. ಹಾಗಾದರೆ 39ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2 ಕನ್ಸ್ಯೂಮರ್ ಡೇ. ಆ್ಯಂಡ್ ದ ಲಾಸ್ಟ್ ಕ್ವಶನ್ ಫ್ರಮ್ ದಿಸ್ ಮಾಡೆಲ್ ಪೇಪರ್, ದಟ್ ಈಸ್ 40th question. The person who sells goods and services to consumer is called. ಸರಕು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಮಾರುವವರನ್ನು ಹೀಗೆನ್ನುತ್ತಾರೆ. ಸರಕು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಮಾರುವವರನ್ನು, ಕೊಳ್ಳುವವರನ್ನು ಗ್ರಾಹಕರು ಅಂತೇಳಿ ಕರಿತೇವಲ್ವಾ. ಗ್ರಾಹಕರಿಗೆ ಮಾರುವವರನ್ನು ಏನಂತೇಳಿ ಕರೀತಾರೆ ಅಂದರೆ ದೇ ಆರ್ ಕಾಲ್ಡ್ ಆಸ್ ಸೆಲ್ಲರ್ ಅಲ್ವಾ. ಮಾರಾಟಗಾರರು ಅಂಥೇಳಿ ಕರಿತಾರೆ. ಸರಕು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಮಾರುವವರನ್ನು ಮಾರಾಟಗಾರರು ಅಂಥೇಳಿ. ಉತ್ಪಾದನೆ ಮಾಡೋರನ್ನ ಪ್ರೊಡ್ಯೂಸರ್ ಅಥವಾ ಉತ್ಪಾದಕರು ಅಂತೇಳಿ ಕರೆದ್ರೆ, ಈ ಮಾರಾಟಗಾರರು ಅಥವಾ ಮಾರುವವರನ್ನು ಮಾರಾಟಗಾರರು ಅಂಥೇಳಿ ಕರೆಯಲಾಗ್ತದೆ. ಅದೇ ಸೆಲ್ಲರ್ ಅಂಥೇಳಿ ಗುರುತಿಸ್ಬೋದು. ಇದಿಷ್ಟು ಈ 5ನೇ ಮಾಡೆಲ್ ಪೇಪರ್ನಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರ. ಮತ್ತೊಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಮಕ್ಕಳೇ. ಒಂದು ಕರೆಕ್ಷನ್ ಇದೆ. ಸೊ ಲಾಸ್ಟ್ ವಿಡಿಯೋನಲ್ಲಿ 4th ವಿಡಿಯೋನಲ್ಲಿ 37ನೇ ಪ್ರಶ್ನೆಯಲ್ಲಿ ಒಂದು ಕರೆಕ್ಷನ್ ಇತ್ತು. ಸೊ ಅಲ್ಲಿ ಎಷ್ಟು ಬಾರಿಯಾದರೂ ಬ್ಯಾಂಕಿನ ವ್ಯವಹಾರಗಳನ್ನು ಅಂದರೆ ಹಣವನ್ನು ಇಡೋದು ಅಥವಾ ತೆಗೆಯೋದಕ್ಕೆ ಅವಕಾಶ ಇರುವಂತಹ ಒಂದು ಅಕೌಂಟ್ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಆ ಪ್ರಶ್ನೆಗೆ ನಾನು ಐ ಥಿಂಕ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಉತ್ತರ ಹೇಳಿದ್ದೆ ಅಂದ್ಕೊಳ್ತೇನೆ. ಬಟ್ ದಟ್ ಈಸ್ ರಾಂಗ್ ಆನ್ಸರ್. ದಟ್ ಈಸ್ ಕರೆಂಟ್ ಅಕೌಂಟ್ ಈಸ್ ದ ಕರೆಕ್ಟ್ ಆನ್ಸರ್. ಚಾಲ್ತಿ ಖಾತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಮಕ್ಕಳೇ. ಸೊ ಹಾಗಾಗಿ ಅಲ್ಲೊಂದು ಕರೆಕ್ಷನನ್ನು ನೀವು ಮಾಡ್ಕೊಂಬಿಡಿ. ಸೊ ಅಲ್ಲಿ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಅದು ಚಾಲ್ತಿ ಖಾತೆ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕರೆಂಟ್ ಅಕೌಂಟ್ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. 37th ಕ್ವಶನ್ ಅದೊಂದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ, ತಪ್ಪಿಗಾಗಿ ಕ್ಷಮೆ ಇರಲಿ. ಸೊ ಮುಂದೆಯೂ ಕೂಡ ವಿಡಿಯೋವನ್ನು ವಾಚ್ ಮಾಡಿ ನಮ್ಮ ತಪ್ಪುಗಳನ್ನು ಗುರುತಿಸಿ, ಹಾಗೂ ಒಂದು ವೇಳೆ ಏನಾದ್ರು ಇದ್ದರೆ ನೀವು ನಮ್ಮ ಗಮನಕ್ಕೆ ತನ್ನಿ ಅಂತೇಳಿ ಕೇಳ್ಕೊಳ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಸೊ ನಮ್ಮ ಚಾನಲನ್ನು ವೀಕ್ಷಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮಕ್ಕಳೇ. ಧನ್ಯವಾದಗಳು.